ಹೇಳೋದೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಜನ ಕಾಂಬಿನೇಷನ್ ನನಗೆ ಬ್ರಹ್ಮ ಡೈರೆಕ್ಟರ್ಗಳ ಬ್ರಹ್ಮ ರಿಯಲ್ ಸ್ಟಾರ್ ಪ್ರೊಡ್ಯೂಸರ್ ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ಬೋದು. ನಾನು ಅವರ ನಟನೆ ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ, ಆಗಲೂ ಕಣ್ಣಲ್ಲಿ ನೀರಿತ್ತು. ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ನನಗೆ ಭ್ರಮೆ, ಅದೇನು ಗೊತ್ತಿಲ್ಲ ಸರ್, ನಂಬಕ್ಕೆ ಆಗ್ತಿಲ್ಲ. ನಿಮ್ಮ ಆಶೀರ್ವಾದ ಸರ್, ಥ್ಯಾಂಕ್ ಯು. ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜ್ಬಿ ಶೆಟ್ಟಿ ಅವರು. ಯಾಕಂದರೆ ವಿಷ್ಣುಗೆ ಅವತಾರ, ಇವ್ರಿಗೆ ಯಾವುದೇ ವೇಷ ಹಾಕಲಿ ಸಡನ್ನಾಗಿ ಹಾಕಿ ಜಂಪ್ ಆಗ್ಬೋದು, ಅದರೊಳಗಡೆ ಹೋಗ್ಬಿಡ್ತಾರೆ. ಸೊ ಹಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್. ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ಟರು ಮಾನಿಟರ್ ನೋಡ್ತಾ ಇದ್ರೆ ಇದ್ದಾಗ ನಾನು ಇವ್ರನ್ನ ನೋಡೋದಿಲ್ಲ, ಹಿಂದೆ ಏನೋ ತಪ್ಪಿದೆಯಾ ಅದೇ ನೋಡ್ತೀನಿ. ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾದ ನಟ. ಮಹೇಶ್ವರ ಅಂದರೆ ನಮ್ಮ ಶಿವನ. ಯಾಕಂದರೆ ಶಿವನಿಗೆ ತುಂಬ ಬೇಗ ಕರಗ್ಬಿಡ್ತಾರಂತೆ. ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ, ಅವ್ರಿಗೆ ಬೇಕಾಗಿರೋದು ಭಕ್ತಿ ಮಾತ್ರ. ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಡ್ತಾರೆ, ಏನು ಯೋಚನೆ ಮಾಡೋದು. ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಟ್ಬಿಟ್ರು ಸುಮ್ಮನೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ. ಈ 3 ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲೇದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್, ಆ ದೇವಸ್ಥಾನ ಕಟ್ಕೊಟ್ಟಿದ್ದು ರಮೇಶ್ ರೆಡ್ಡಿ ಅವರು, ಕುಬೇರ. ಆ ದೇವಸ್ಥಾನದಲ್ಲಿ ಇವೆಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು, ಹೇಗೆ ಬರಬೇಕು, ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು, ಆ ದೇವಸ್ಥಾನ ನನ್ನ ಸಿನಿಮಾ 45. ಸೊ ಆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ. ಆ್ಯಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ಅಮ್ಮ ಸತ್ಯ ಹೇಳಿದರು. ಯಾಕಂದರೆ ಅಲಂಕಾರ ಮಾಡಬೇಕಲ್ಲ, ಅದು ಹೆಂಗೆ ಕಾಣುತ್ತೆ, ಏನೇನು ಮಾಡಬೇಕು, ಅದಕ್ಕೆ ಏನು ಕಾಣಬೇಕು, ಏನು ಲೈಟಿಂಗ್ ಮಾಡಬೇಕು. ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್. ಇಷ್ಟು ಜನ